ಬೆಂಬಲ ಬೆಲೆ ಮೂಲಕ ಖರೀದಿಸಲಾಗಿರುವ ಕೊಬ್ಬರಿಯನ್ನ ಮಾರಾಟ ಮಾಡದಂತೆ ಜೆಡಿಎಸ್ ಮುಖಂಡ ಕೆಟಿ ಶಾಂತಕುಮಾರ್ ತಿಪಟೂರಿನಲ್ಲಿ ಒತ್ತಾಯಿಸಿದ್ದಾರೆ. ರೈತರ 10 ಹಲವು ಹೋರಾಟಗಳ ನಂತರ ಸರ್ಕಾರಗಳು ಕೊಬ್ಬರಿಗೆ 13,500 ರೂಪಾಯಿ ಬೆಂಬಲ ಬೆಲೆ ನಿಗದಿ ಮಾಡಿದೆ. ಇನ್ನು ನಫೆಡ್ ಸಂಸ್ಥೆ ರೈತರಿಂದ ಕೊಬ್ಬರಿಯನ್ನ ಖರೀದಿ ಮಾಡಿದ್ದು, ಏರಿಕೆಯಾಗಬೇಕಿದ್ದ ಕೊಬ್ಬರಿಯ ಬೆಲೆ, ಮಾರುಕಟ್ಟೆಯಲ್ಲಿ ಕೊಬ್ಬರಿಯ ಬೆಲೆಯು ಇದಕ್ಕೆ ವಿರುದ್ಧವಾಗಿ ಇಳಿಮುಖವಾಗಿದ್ದು, ಮಾಫಿಯಾದ ಕೈವಾಡ ಇದೆ ಎಂದು ಆರೋಪಿಸಿದರು. ಇನ್ನು ಈಗಾಗಲೇ ಖರೀದಿ ಮಾಡಿರುವ ಕೊಬ್ಬರಿಯನ್ನ ಟೆಂಡರ್ ಮೂಲಕ ಮಾರುಕಟ್ಟೆಗೆ ಬಿಡುಗಡೆ ಮಾಡುವ ಹುನ್ನಾರ ನಡೆದಿದೆ ಎನ್ನಲಾಗಿದೆ. ಹಾಗೆ ಆದರೆ ಮಾರುಕಟ್ಟೆಯಲ್ಲಿ ಹಾಲಿ ಈಗ ಇರುವ ಕೊಬ್ಬರಿ ಬೆಲೆ ಕಡಿಮೆಯಾಗಬಹುದು. ಹಾಗಾದ್ರೆ ರೈತರಿಗೆ ಅಪಾರ ನಷ್ಟವಾಗುತ್ತೆ. ಈಗಾಗಲೇ ಸರ್ಕಾರವು ರೈತರ ಹಿತ ಕಾಪಾಡುವಲ್ಲಿ ವಿಫಲವಾಗಿದೆ. ಈಗಲಾದರೂ ಸರ್ಕಾರ ಎಚ್ಚೆತ್ತು ಕೊಬ್ಬರಿ ಬೆಳೆಯುವ ರೈತರ ಹಿತ ಕಾಪಾಡಬೇಕು ಎಂದು ಜೆಡಿಎಸ್ ಮುಖಂಡ ಕೆಟಿ ಶಾಂತಕುಮಾರ್ ಇಂದು ಆಗ್ರಹಪಡಿಸಿದರು. ಹಾಗೇನಾದರೂ ಬೆಂಬಲ ಬೆಲೆ ಅಡಿಯಲ್ಲಿ ಖರೀದಿ ಮಾಡಿರುವ ಕೊಬ್ಬರಿಯನ್ನ ಮಾರುಕಟ್ಟೆಗೆ ತಂದರೆ ಪಕ್ಷಾತೀತವಾಗಿ ಹೋರಾಟ ಮಾಡಲಾಗುವುದು ಎಂದರು. 13,500 ತಂದು ಅದರಲ್ಲೂ ಸರ್ಕಾರ 1,500 ಸಹಾಯಧನ ಕೇಳಿದ್ದನ್ನು ಕೊಡಲೇ ಇಲ್ಲ. ಆಮೇಲೆ ನಫೆಡ್ ಶುರು ಆಯಿತು. ನಫೆಡ್ ಅಲ್ಲಿ ನಮ್ಮ ಕೇಂದ್ರ ಸರ್ಕಾರ 12,000 ಆಗಿತ್ತು. 1,500 ನಮ್ಮ ಹೋರಾಟಗಳು ಮಾಡಿದ ನಂತರ 1,500 ಕೊಡಕ್ಕೆ ಶುರು ಮಾಡಿದ್ರು ರಾಜ್ಯ ಸರ್ಕಾರ. ಅದು 13,500 ಆದ್ರೂ ಇವತ್ತು ಮಿಲ್ಲಿಂಗ್ ಕೊಬ್ಬರಿ ಇವತ್ತೆಲ್ಲ ಅದರಲ್ಲಿ ಹಸಿನಲ್ಲಿ 60% ಸುಮಾರು ಜನಕ್ಕೆಲ್ಲ ಅನ್ಯಾಯ ಆಗಿದೆ. ಪಾಪ ರೈತರುಗಳಿಗೆಲ್ಲ ಹಲವಾರು ಎಲ್ಲ ಟೆಕ್ನಿಕಲ್ ಗ್ರೌಂಡ್ ಅಲ್ಲಿ ಹಸಿ ಇದ್ರ ಮೇಲೆ ಹೇಳ್ಕೊಂಡು ಎಲ್ಲ ಹೊರಗಡೆ ತೆಗೆದಾಕಿದ್ದಾರೆ. ಎಲ್ಲ ಜನ ನೊಂದೋಗಿದ್ದಾರೆ. ಆಮೇಲೆ ಇವತ್ತು ಮಾರ್ಕೆಟ್ ಅಲ್ಲಿ ಇವತ್ತು ತಗೊಳ್ತಾ ಇದ್ದಾರೆ 13,500. ಇವತ್ತು ದುಡ್ಡು ಬಂದಿಲ್ಲ ಕೆಲವಾರು ಕಡೆ. ಬಹುಶಃ ಹೇಳ್ತೀನಿ ಇದರಲ್ಲೂ ಕೂಡ 13,500 ಬಂದಿಲ್ಲ. 1,500 ಮೊದಲೆಲ್ಲ ಸಮಸ್ಯೆ ಇತ್ತು. ಈಗ 13,500 ಬಂದಿಲ್ಲ. ಆಮೇಲೆ ಈಗ ತಮಿಳ್ನಾಡಲ್ಲೆಲ್ಲ ಮಿಲ್ಲಿಂಗ್ ಕೊಬ್ಬರಿಗೆಲ್ಲ ದುಡ್ಡು ಕೊಡ್ತಾರೆ. 11,160 ತಮಿಳ್ನಾಡಲ್ಲಿ ಮಿಲ್ಲಿಂಗ್ ಕೊಬ್ಬರಿ ಫಿಕ್ಸ್ ಆಗಿದೆ. ನಾವು ನಮ್ಮ ಕುಮಾರಣ್ಣವರು ಇದ್ದಾರೆ, ನಾವು ಒತ್ತಡ ಮಾಡ್ತೀವಿ. ಇವತ್ತು ಮಿಲ್ಲಿಂಗ್ ಕೊಬ್ಬರಿಗೆ ನಮ್ಮ ತುಮಕೂರು ಜಿಲ್ಲೆಗೂ ಆದ್ಯತೆ ಕೊಟ್ಟು ಅದನ್ನ ಏನ್ ಬೇರೆ ರಾಜ್ಯಗಳಲ್ಲಿ ಸೀಮಿತ ಮಾಡಿದರೆ MSP ದರನ್ನ ಮಿಲ್ಲಿಂಗ್ ಕೊಬ್ಬರಿಗೂ ಅನ್ವಯಿಸಬೇಕು ಅನ್ನೋದು ನಮ್ದು ಒಂದು ಒತ್ತಡ. ಯಾಕೆಂದ್ರೆ ಅರ್ಧ ಜನ ಇವತ್ತು ಮಿಲ್ಲಿಂಗ್ ಕೊಬ್ಬರಿ ಎಲ್ಲ ಬಿಸಾಕ್ತಿದ್ದಾರೆ, ಮನೇಲಿ ಇಟ್ಕೊಂಡಿದ್ದಾರೆ, ಎಲ್ಲ ಎಣ್ಣೆಗೆ ಉಪಯೋಗಿಸ್ಕೊಂತಾರೆ. ಕೌಟ್ ಎಲ್ಲ ಆಗಿ ಎಲ್ಲ ವೇಸ್ಟ್ ಆಗಿ ಹೋಗ್ತಾರೆ. ಹಾಗಾಗಿ ಅದಕ್ಕೂ ಅನುಕೂಲ ಮಾಡ್ಕೊಡ್ಬೇಕು. ಆಮೇಲೆ ಇದಕ್ಕಿನ್ನ ಒಂದು ದಂಧೆ ನಡೀತಾ ಇದೆ. ದಂಧೆನೋ ಅದು ರೈತರನ್ನ ಹಾಳು ಮಾಡ್ಬೇಕು ಅನ್ನೋದೇ ಏನೋ ಗೊತ್ತಿಲ್ಲ. ಇವತ್ತು ಯೂಶುವಲ್ ಆಗಿ ಒಂದ್ಸಲ ಟೆಂಡರ್ ಕರೆದ್ರೆ ಒಂದ್ಸಲ ಶುರುವಾದ್ರೆ ಕೊಬ್ಬರಿದು ಪರ್ಚೇಸಿಂಗ್ 9 ತಿಂಗಳು ಇರುತ್ತೆ ಅನ್ಸುತ್ತೆ. 9 ತಿಂಗಳು ಅದನ್ನ ಪ್ರೋಸೆಸ್ ಇರುತ್ತೆ. ಅದ್ರೊಳಗಡೆ ಯಾವತ್ತಾರು ಬೇಕಾದ್ರೆ ಟೆಂಡರ್ ಕರೀಬಹುದು. ಏನೆಲ್ಲ ಪರ್ಚೇಸಿಂಗ್ ಮಾಡಿರ್ತಾನೆ ಅದನ್ನ 9 ತಿಂಗಳೊಳಗಡೆ ಟೆಂಡರ್ ಕರೆದು ಕೂಡ ಒಂದು ರೂಲ್ ಇದೆ. ಯೂಶುವಲ್ ರೈತರು ಉಳಿಸ್ಬೇಕು ಅಂದ್ರೆ, ಯಾಕೆಂದ್ರೆ ಇವತ್ತಿನ ಪರಿಸ್ಥಿತಿ ನೀವೇ ಅರ್ಥ ಮಾಡ್ಕೊಳ್ಳಿ. 8,000 ರೂಪಾಯಿ 8,600 ಇದೆ. ಇನ್ನೂ ಮಾರ್ಕೆಟ್ ಅಲ್ಲಿ ಕೊಬ್ಬರಿ ಬೆಲೆ ಇನ್ನೂ 8,600 ಇದೆ. ಇನ್ನು ಮೇಲೆ ಬರ್ಲಿಲ್ಲ. ಪಾಪ 13,500 ಕೊಟ್ಟರು ಇವರೆಲ್ಲ ಕೊಟ್ಟರು ಇವತ್ತು ಬರೇ 8,000 ಇದೆ. ಅದನ್ನ ಮೇಲೆ ತರಬೇಕು ಅಂದ್ರೆ ಏನ್ ಮಾಡ್ಬೇಕು? ಈ ಟೆಂಡರ್ ಕರಿಬಾರ್ದು. ಯಾರನ್ನೂ ಬದುಕ್ಸೋದಿಕ್ಕೆ, ಯಾರೋ ಒಳಗಡೆ ದಲ್ಲಾಳಿಗಳು ಏನೇನೋ ಇವತ್ತು ಎಣ್ಣೆ ಮಾಲೀಕರನ್ನ ಯಾರನ್ನೋ ಬದುಕ್ಸೋದಿಕ್ಕೆ ನೀವು ಇವತ್ತೇ ಟೆಂಡರ್ ಕರೆದ್ಬಿಟ್ಟು ಮಾರ್ಕೆಟಿಗೆ ಬಿಟ್ಬಿಟ್ರೆ ಇಷ್ಟೆಲ್ಲ ಕೊಬ್ಬರಿನ ಇವತ್ತು ನಾಳೆ ರೈತರು 8,500 ಇದೆಯಲ್ಲ, ಅದು 8,500 ಮೇಲಕ್ಕೆ ಬರಲ್ಲ. ಪಾಪ ಎಲ್ಲ ಅತಂತ್ರ ಬರುತ್ತಾರೆ. ಎಲ್ಲಾ ಜನನು ಎಲ್ಲರೂ ಇವತ್ತು ಸುಮಾರು ಜನ ಇವತ್ತು ನೋಂದಣಿ ಆಗ್ತಾರೆ. ಅವ್ರು ನೋಂದಣಿಲಿ ಅರಾಬರಿನಲ್ಲಿ ನೋಂದಣಿ ಮಾಡಿಸ್ಕೊಂಡ್ಬಿಟ್ರಿ. ಅವತ್ತು ಕೆಲವಾರು ಇನ್ನೂ ಲಕ್ಷಾಂತರ ಕುಟುಂಬಗಳು ಇನ್ನೂ ನೋಂದಣಿ ಆಗದಲ್ಲೇ ಇದ್ದಾರೆ. ಅಂತ ಕುಟುಂಬಗಳು ಇವತ್ತು ಮಾರ್ಕೆಟಿಗೆ ತಗೊಂಡ್ರೆ 8,500 ರೂಪಾಯಿ ಇದೆ. ಇವತ್ತು ನೀವು ಅದರಲ್ಲೂ ಇವತ್ತು ಅವ್ರ ರೈತರಿಗೆ ಅನ್ಯಾಯ ಮಾಡಿ ಇವತ್ತೇನಾದ್ರೂ ಟೆಂಡರ್ ಕರೆದ್ರೆ, ನನಗೆ ಗೊತ್ತಿರೋ ಮಾಹಿತಿನಲ್ಲಿ ಟೆಂಡರ್ ಈಗಾಗಲೇ ಪ್ರೊಸೆಸಿಂಗ್ ಶುರು ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಇನ್ನೂ 3 ತಿಂಗಳಾಗಿಲ್ಲ ಪರ್ಚೇಸಿಂಗ್ ಎಲ್ಲ ಮುಗಿದು. ಈ ಕೋಲ್ಡ್ ಸ್ಟೋರೇಜಿಂಗ್ ಕೆಪಾಸಿಟಿ ಇಲ್ಲ ಅಂತಂದ್ರೆ ಯಾಕೆ? ಸ್ಟೋರೇಜಿಂಗ್ ಕೆಪಾಸಿಟಿ ಇದೆ, ಇದಕ್ಕಿಂತ ಜಾಸ್ತಿನೇ ಸ್ಟೋರೇಜಿಂಗ್ ಕೆಪಾಸಿಟಿ ಇದೆ.